ಒಂದು ಜಾತಿಗೆ ಸೀಮಿತ ಅಲ್ಲ ಬಸವಣ್ಣನವರು, ಎಲ್ಲ ಜಾತಿಗೆ ಸೀಮಿತವಾಗಿದ್ದ ಬಸವಣ್ಣನವರು ಅವರ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಮಾಜ ಒಂದು ಏಳಿಗೆ ಆಗುತ್ತೆ. ಕೇವಲ ಮನುಷ್ಯರಷ್ಟೇ ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಹೊಸ ಸಮಾಜವನ್ನು ಹುಟ್ಟಾಕಿದ ಮಹಾನ್ ಚೇತನ ಬಸವ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಸಮಪಾಲು ಸಮಬಾಳು ಸಿಗಬೇಕು. ನಾವೆಲ್ಲರೂ ಕೂಡ ಜಾತಿ ಭೇದ ಎಲ್ಲವನ್ನು ಕೂಡ ಮರೆತು ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬದುಕಬೇಕಾಗಿದೆ, ಬಾಳಬೇಕಾಗಿದೆ. ಅವರು ಕಂಡಂಥ ಕನಸನ್ನು ನಾವೆಲ್ಲರೂ ಕೂಡ ನನಸು ಮಾಡಬೇಕಾಗಿದೆ. ಇಡೀ ದೇಶ ವಿದೇಶಗಳಲ್ಲಿಯೂ ಕೂಡ ಇವತ್ತು ಅಣ್ಣ ಬಸವಣ್ಣನವರ ವಿಚಾರಗಳು ನೆಲೆಯೂರಿವೆ. ಒಂದು ಇತಿಹಾಸವುಳ್ಳ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರರ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಇವತ್ತು ಆಚರಣೆ ಮಾಡಲಾಗ್ತಾ ಇದೆ. ಶ್ರೀ ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟೆ ಬಸವ, ಕಾಲಿಲ್ಲದವರಿಗೆ ಕಾಲು ಕೊಟ್ಟೆ ಬಸವ, ಕೈ ಇಲ್ಲದವರಿಗೆ ಕೈಯ ಕೊಟ್ಟೆ ಬಸವ, ಎನ್ನ ಕಣ್ಣು ಕಾಲಿಂಗೆ ನೀನೇ ಬಸವ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಮಾಜ ಸಂಪೂರ್ಣ ಕತ್ತಲಲ್ಲಿ ಮುಳುಗಿರುವಾಗ ಈ ಭೂಮಿ ಮೇಲೆ ಮಾನವ ಕೋಟಿಯನ್ನು ಉತ್ತರಿಸಲು ಜನ್ಮ ತಾಳಿದ ಬಸವಣ್ಣ ಆ ಸೂರ್ಯ. ಎಲ್ಲೆಲ್ಲೋ ದೈವವಿಲ್ಲದ ಧರ್ಮಗಳೇ ಮಾತನಾಡಬಾರದಿದ್ದಾಗ ದೈವೇ ಧರ್ಮದ ಮೂಲವೆಂದು ಸಾರಿ ಕೇವಲ ಮನುಷ್ಯರಷ್ಟೇ ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಹೊಸ ಸಮಾಜವನ್ನು ಹುಟ್ಟಾಕಿದ ಮಹಾನ್ ಚೇತನ ಬಸವ. ಜಗತ್ತಿನ ಅನೇಕ ದಾರ್ಶನಿಕರು ಮನುಷ್ಯನ ಒಳತಿಗಾಗಿ ಮಾತ್ರ ಅನೇಕ ಸಿದ್ಧಾಂತಗಳನ್ನ ಮಾರ್ಗವನ್ನು ಹೇಳಿದ್ದಾರೆ. ಆದ್ರೆ ನಮ್ಮ ಶರಣರು ಇಡೀ ಮಾನವ ಕುಲಕೋಟಿ ಅಲ್ಲದೆ ಜೀವ ಜೀವಜಂತುಗಳನ್ನ ಎಲ್ಲ ಜನತೆಯನ್ನ ಇವತ್ತು ಅವರು ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಇಡೀ ಸಮಾಜ ಜಿಡ್ಡುಗಟ್ಟಿದ ವ್ಯವಸ್ಥೆ ಇದ್ದಾಗ ಬಸವಣ್ಣನವರು ಹಾಗೂ ಶರಣರು ಕನ್ನಡ ಭಾಷೆಯಲ್ಲಿ, ಸರಳ ಭಾಷೆಯಲ್ಲಿ ಸಾಮಾನ್ಯ ಜನರಿಗೆ ತಿಳಿಯುವ ಹಾಗೆ ಈ ಒಂದು ವಚನಗಳನ್ನ ಕೊಟ್ಟರು. ಆ ವಚನ ಚಳವಳಿ ಇಡೀ ಸಮಾಜದ ಬದಲಾವಣೆ ಆಯಿತು. ಸಮಾನತೆ ಬಂತು, ಶಾಂತಿ ಬಂತು, ನೆಮ್ಮದಿ ಬಂತು, ಜಾತಿ ವರ್ಗರಹಿತ ವರ್ಣರಹಿತ ಸಮಾಜ ನಿರ್ಮಾಣವಾಯಿತು. ಈ ಮೂಲಕ ಕರ್ನಾಟಕದಲ್ಲಿ ಮತ್ತು ಕಲಬುರಗಿಯಲ್ಲಿ ಒಂದು ಹೊಸ ಪ್ರಯೋಗವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಳೆದ ಸಲ ಎಂ ಆರ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೇವೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಶ್ವರ್ ಖಂಡ್ರೆಯವರನ್ನ ಭರವಸೆ ಕೊಡ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದಕ್ಕಿಂತ ಅದ್ದೂರಿಯಾಗಿ ನಿಮ್ಮನ್ನ ಮತ್ತೆ ಕರೆಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಇಂಥ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದಕ್ಕೆ ಸ್ವಾಗತವನ್ನು ಬಯಸ್ತಾ, ಹೆಚ್ಚು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ, ಮಳೆ ಬರ್ತಾ ಇದೆ. ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನು ನಮ್ಮ ಶರಣರು ಬಹಳ ವೈಜ್ಞಾನಿಕವಾದಂತಹ ಪರಿಕಲ್ಪನೆ ಒಂದು ಸಮಾಜವನ್ನು ಕಟ್ಟುವಂತ ಕನಸನ್ನು ಕಟ್ಟಿದ್ರು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದು ರಾಮೇಶ್ವರ, ಕಾಶಿ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ, ತನ್ನ ತಾನರಿಯದೆ ತಿಳಿಯದೆ ತಾನೇ ದೇವ ನೋಡ ಅಪ್ರಮಾಣ. ಇದು ಶರಣರು ನಮಗೆ ಕೊಟ್ಟಂತ ಮಹಾಮಂತ್ರ. ತಮ್ಮನ್ನು ತಾವು ಅರಿಯೋದಕ್ಕೆ ನಮಗೆ ಅಧ್ಯಾತ್ಮ ಬೇಕಾಗ್ತದೆ. ಆ ಅರಿವು ಕೆಲಸ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದ ಶರಣ ಬಂಧುಗಳು ಬಂದದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶರಣಾರ್ಥಿನಿ ಹೇಳಿ ನನ್ನ ಆಶಯ ಭಾಷಣ ಮುಗಿಸ್ತೇನೆ. ಜೈ ಶರಣ, ಜೈ ಬಸವ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಸರ್ವಜ್ಞರು ಹೇಳುವ ಹಾಗೆ ಊರೆಲ್ಲ ನೆಂಟರು, ಕೇರಿಯೆಲ್ಲ ಕಳಗ, ಗಾರುಣಿ ಕುಲಗಳ ಬಗೆಯರು, ಯಾರನ್ನೂ ಬಿಡಲಿ ಸರ್ವಜ್ಞ, ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಿವಸ್ವರೂಪಿಗಳೇ, ತಮ್ಮೆಲ್ಲರೊಳಗಿನ ಅಂತರಂಗಗಳ ಅರಿವಿನ ಜ್ಯೋತಿಗೆ ನನ್ನ ಭಕ್ತಿ ಪೂರ್ವಕ ಶರಣ. ಸರ್ವರಿಗೆ ಈ ನೆಲದಲ್ಲಿ ನಾವು ಹುಟ್ಟಿದ್ದೇವೆ, ಈ ನೆಲದ ಫಲವನ್ನು ತಿಂದು ನಾವು ಬದುಕಿದ್ದೇವೆ, ಈ ನೆಲದ ಜಲವನ್ನು ಕುಡಿದು ನಾವು ಜೀವಿಸಿದ್ದೇವೆ. ನಮ್ಮ ಬದುಕಿಗೆ ಮೆರುಗು ನೀಡುವಂತಹ ಪರಂಪರೆಯನ್ನ, ಸಂಸ್ಕೃತಿಯನ್ನ ಕಟ್ಟಿಕೊಂಡಿದ್ದೇವೆ. ಇವೆಲ್ಲವೂ ಕೂಡ ಜೀವದಾಯಕ
ಪ್ರಾಣ ಪೋಷಕ ತಾಯಿಯವರು ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಜ್ಯೋತಿ ಅಂತಕ್ಕಂಥದ್ದು ನಮ್ಮ ಶರಣ ಪರಂಪರೆಯ ಅರಿವಿನ ಸಂಕೇತ, ಹಾಗೇನೆ ಜ್ಞಾನದ ಪ್ರತೀಕ. ಇದನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ, ಇದು ಬೆಳೆಸ್ಕೊಳ್ಬೇಕಾಗಿದೆ. ಇದೇ ಶ್ರೀ ಗುರು ಶರಣ ಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಇವತ್ತು 893ನೆಯ ಶರಣ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಕಲಬುರಗಿಯಲ್ಲಿ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ದಾಸೋಹ ನಾವು ಮಾಡ್ತಾ ಇರಬೇಕು. ಪ್ರತಿಯೊಬ್ಬರು ಇವತ್ತಿನ ದಿವಸ ಪ್ರತಿಯೊಂದು ಜೀವಿ ಬದುಕ್ಬೇಕಂದ್ರಲ್ಲ ಅವರಿಗೆ ಅನ್ನ ಬೇಕು. ಆ ಅನ್ನ ಎಲ್ಲ ನೀಡ್ತಕ್ಕಂಥ ದೇವ್ರನ್ನ, ಆ ದೇವ್ರು ಇಲ್ಲ ನಮ್ಮ ಕಾಯಕದಾಗ ಬರ್ಲಿ, ಆ ಕಾಯಕ್ಕೆಲ್ಲ ನಾವು ಇದೇ ರೀತಿಯಾಗಿ ನಾವು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಆರೋಗ್ಯ ಇಲಾಖೆ ಸಮಸ್ತ ನೌಕರರು ಕೂಡ್ಕೊಂಡು ಒಂದು ಬಸವ ಜಯಂತಿ ಪ್ರಯುಕ್ತ ಅನ್ನದಾಸೋಹ ಮಾಡಬೇಕು. ಅಣ್ಣ ಬಸವಣ್ಣವರು ಹೇಳಿದ ಪ್ರಕಾರ ಅವ್ರದ್ದು ಸಿದ್ಧಾಂತ ಏನಂದ್ರೆ ಸರ್ವೋದಯ. ಸರ್ವೋದಯ ಮೀನ್ಸ್ ಕಾಯಕ ಮತ್ತು ದಾಸೋಹ. ನಾವು ಕಾಯಕ ಮಾಡಿ ನಾವು ಬದುಕಬೇಕು, ಇನ್ನೊಬ್ರಿಗೆ ಬದುಕಕ್ಕ ತಮ್ಮಿಂದ ಏನಾಗ್ತದಲ್ಲ, ದಾಸರು ಹೇಳಿತಾರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ. ಅದು ನಮ್ಮಿಂದ ಏನೇ ಆಗ್ತದೆ, ಒಂದು ಸಮಾಜಮುಖಿ ಕಾರ್ಯ, ಒಂದು ಅನ್ನದಾಸೋಹ ಆಗ್ಬಹುದು, ಯಾವುದೇ ಒಂದು ಬಡ ಮಕ್ಕಳಿಗೆ ಏನು ಶಾಲಾ ಶಿಕ್ಷಣಕ್ಕೆ ತೊಂದರೆ ಆದ್ರೆ ಹೆಲ್ಪ್ ಮಾಡೋದು. ನಮ್ದು ಒಂದು ಬಸವ ಬಂಧುಗಳಂತ ಒಂದು 20 ಜನರ ಟೀಮ್ ಇದೆ ರೀ. ಅವರೆಲ್ಲರೂ ಕೂಡಿ ಪ್ರತಿ ವರ್ಷ ಇಲ್ಲಿ ಶರಣಬಸವೇಶ್ವರ ಮೈದಾನ ದೇವಸ್ಥಾನ ಮೈದಾನದಾಗ ಮಾಡ್ಬೇಕಂತ ನಾವು ಹಮ್ಮಿಕೊಂಡಿದ್ದೀವಿ. ಅಣ್ಣ ಬಸವಣ್ಣನವರ ಒಂದು ವಚನಕ್ಕೆ ಸಂಬಂಧಪಟ್ಟಂತೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಇದಿರು ಹಳಿಯಲು ಬೇಡ ಅನ್ನುವಂಥ ಒಂದು ಉಕ್ತಿಗೆ ಸಂಬಂಧಪಟ್ಟಂತೆ ಇಲ್ಲಿರುವಂಥ ಎಲ್ಲ ನಮ್ಮ ಸಿಬ್ಬಂದಿಗಳು ಎಲ್ಲ ಅಣ್ಣ ಬಸವಣ್ಣನವರ ಒಂದು ತತ್ವಕ್ಕೆ ಅಡಿಯಾಗಿ ತಮ್ಮ ನಿರಂತರ ಕಾಯಕವನ್ನು ಮಾಡ್ತಾ, ಜೊತೆಗೆ ಈ ತೆರನಾದಂಥ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಓಂ ಶ್ರೀ ಬಸವಲಿಂಗಾಯ ನಮಃ. ನಮ್ಮ ಕಲ್ಯಾಣ ಕರ್ನಾಟಕ ಗುಲ್ಬರ್ಗದಲ್ಲಿ 893ನೇ ಬಸವ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೆ. ನಮ್ಮ ಗುಲ್ಬರ್ಗದಲ್ಲಿ 17ನೇ ತಾರೀಕಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ನಿನ್ನೆ ಬಹಿರಂಗ ಸಭೆ ಆಯಿತು ನಮ್ಮ ಕಲಬುರಗಿಯಲ್ಲಿ. ಸುಮಾರು 5-6 ಸಾವಿರ ಜನ ಇಲ್ಲಿ ನೆರೆದಿದ್ದರು. ವಿಜೃಂಭಣೆಯಿಂದ ಆಚರಣೆ ಆಯಿತು. ಮತ್ತು ಬಸವ ವಚನ ತತ್ವ ಮತ್ತು ಕಾಯಕವೇ ಕೈಲಾಸ ಎಂದು ಹೇಳಿದ ಬಸವಣ್ಣ, ದಾಸೋಹ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಬಸವಣ್ಣನವರು ಹೇಳಿದ ತತ್ವದ ಮೂಲಕ ನಾವು ನಮ್ಮ ಜೀವನ ಸಾಗಿಸಿದರೆ ಅಸ್ಪೃಶ್ಯತೆ 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಹೇಳಿದರು. ಆ ರೀತಿ ಅವರು ಒಂದು ಜಾತಿಗೆ ಸೀಮಿತ ಅಲ್ಲ ಬಸವಣ್ಣನವರು, ಎಲ್ಲ ಜಾತಿಗೆ ಸೀಮಿತವಾಗಿದ್ದ ಬಸವಣ್ಣನವರು ಅವರ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಮಾಜ ಒಂದು ಏಳಿಗೆ ಆಗುತ್ತೆ, ಸಮಾಜದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಸಮಸ್ತ ನಾಡಿನ ಜನತೆಗೆ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಏನು 12ನೆಯ ಶತಮಾನದಲ್ಲಿ ಎಲ್ಲ ಕುಲಕೊಬ್ಬರ ಶರಣರನ್ನು ಮಾಡೋ ಮುಖಾಂತರ, ಒಂದು ಅನುಭವ ಮಂಟಪವನ್ನು ಮಾಡೋ ಮುಖಾಂತರ, ಏನು ಅಂದಿನ ಒಂದು 12ನೆಯ ಶತಮಾನದಲ್ಲಿ ಒಂದು ಪಾರ್ಲಿಮೆಂಟನ್ನು ಹುಟ್ಟುಹಾಕುವ ಮುಖಾಂತರ ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಸಮಪಾಲು ಸಮಬಾಳು ಸಿಗಬೇಕು, ಪ್ರತಿಯೊಬ್ಬರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರೇನು ಕನಸು ಕಂಡಿದ್ರು, ಆ ಕನಸಿನ ಜೊತೆಗೆ ನಾವೆಲ್ಲರೂ ಕೂಡ ಹೋಗಬೇಕಾಗಿದೆ. ಆ ಏನು ಅಣ್ಣ ಬಸವಣ್ಣನವರು ಏನು ಕನಸು ಕಂಡಿದ್ರು, ಅವರ ಆದಿಯಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವ ಮುಖಾಂತರ ಎಲ್ಲರನ್ನೂ ಕೂಡ ಒಳಗೊಂಡು ಎಲ್ಲರಿಗೂ ಕೂಡ ಅದೇ ರೀತಿಯಾದಂಥ ಸಮಪಾಲು ಸಮಬಾಳು ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಏನು ಹೋರಾಟ ಮಾಡಿದರು, ಆ ಒಂದು ಆದಿಯಾಗಿ ನಾವೆಲ್ಲರೂ ಕೂಡ ಏನು ಮಹಾಪುರುಷರು ಏನು ಕನಸನ್ನು ಕಂಡಿದ್ರು, ಆ ಕನಸು ನನಸು ಮಾಡುವಂಥ ನಿಟ್ಟಿನ ಕಡೆಗೆ ನಾವೆಲ್ಲರೂ ಕೂಡ ಜಾತಿ ಭೇದ ಎಲ್ಲವನ್ನು ಕೂಡ ಮರೆತು ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬದುಕಬೇಕಾಗಿದೆ, ಬಾಳಬೇಕಾಗಿದೆ. ಅವರು ಕಂಡಂಥ ಕನಸನ್ನು ನಾವೆಲ್ಲರೂ ಕೂಡ ನನಸು ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮಾದಿಗ ಸಮಾಜದವರು ಒಂದು ಭವ್ಯವಾದಂಥ ಒಂದು ಮೆರವಣಿಗೆಯೊಂದಿಗೆ ಒಂದು ರಥದಲ್ಲಿ ಏನು ವಿಶ್ವಗುರು ಅಣ್ಣನ ಬಸವಣ್ಣನವರ ಒಂದು ಫೋಟೋವನ್ನು ತೆಗೆದುಕೊಳ್ಳುವ ಮುಖಾಂತರ ಅವರ ಮೂರ್ತಿ ಬಳಿಗೆ ಬಂದು ನಾವು ಒಂದು ಭವ್ಯವಾದಂಥ ಈ ಒಂದು ಮೆರವಣಿಗೆಯೊಂದಿಗೆ ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಣ್ಣ ಬಸವಣ್ಣನವರು
ಸಮಾನತೆ ಅಷ್ಟೇ ಅಲ್ಲದೆ ಇಡೀ ಮಾನವ ಕುಲಕ್ಕೆ ಒಂದು ಹೋರಾಟದ ಮನೋಭಾವನೆಯನ್ನ ಅಂದಿನ 12ನೇ ಶತಮಾನದಲ್ಲೇ ಬಿತ್ತಿದವರು. ಮಹಿಳೆಯರನ್ನು ಒಳಗೊಂಡು ಅಸ್ಪೃಶ್ಯರನ್ನು ಒಳಗೊಂಡು ಎಲ್ಲ ಜಾತಿ ಸಮುದಾಯದವರನ್ನ ಅಪ್ಪಿಕೊಂಡು ತಬ್ಬಿಕೊಂಡು ಲೋಹರನ್ನ ಅಸ್ಪೃಶ್ಯರ ಮಾದಾರ ಚೆನ್ನಯ್ಯರವರನ್ನ ಎಲ್ಲರನ್ನು ಕೂಡ ತಬ್ಬಿಕೊಂಡು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದವರು ಅಣ್ಣ ಬಸವಣ್ಣನವರು. ಇವತ್ತಿನ ದಿನ ಅವರು ನಡೆದಾಡಿದ ಈ ಒಂದು ಮಹಾನ್ ಭೂಮಿಯಲ್ಲಿ ನಾವು ಇವತ್ತ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ, ಜಯಂತಿಯ ನಿಮಿತ್ತ. ಸೊ ಏನು ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡಿದ್ದಾರ. ಇವತ್ತಿನ ದಿನ ನಾವು ಆ ದಾರಿಯಲ್ಲಿ ನಡಿಬೇಕಾಗಿರುವಂಥದ್ದು ಬಹಳ ಅವಶ್ಯಕತೆ ಇದೆ. ತಮ್ಮ ವಚನ ಚಳವಳಿಯ ಮೂಲಕನೇ ಅವರು ಹೋರಾಟ ಮಾಡಿದ್ರು. ಇವತ್ತಿನ ದಿನ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶ ವಿದೇಶಗಳಲ್ಲಿಯೂ ಕೂಡ ಇವತ್ತ ಅಣ್ಣ ಬಸವಣ್ಣನವರ ವಿಚಾರಗಳು ನೆಲೆಯೂರಿವೆ. ಯುಗ ಯುಗಾಂತರಕ್ಕೂ ಬಸವಣ್ಣನವರ ಆಶಯಗಳು, ಅವರ ವಚನ ಸಾಹಿತ್ಯದ ಮೂಲಕ ಅವರು ಮಾಡಿದ ಸಾಮಾಜಿಕ ಕ್ರಾಂತಿ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿದೇ ಉಳಿತದ. ಒಂದು ಇತಿಹಾಸವುಳ್ಳ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರವರ ಒಂದು ಜಯಂತಿಯನ್ನು ಅದ್ಧೂರಿಯಾಗಿ ಇವತ್ತು ಆಚರಣೆ ಮಾಡಲಾಗ್ತಾ ಇದೆ. ನಿನ್ನೆ ಕೂಡ ಮಹಿಳಾ ಬೈಕ್ ರ್ಯಾಲಿಯನ್ನು ನಾವೆಲ್ಲ ಅದ್ಧೂರಿಯಿಂದ ತುಂಬ ಖುಷಿಯಿಂದ ಮಹಿಳೆಯರು ಸುಮಾರು ಒಂದು 700-800 ಮಹಿಳೆಯರು ಸೇರಿ ಶರಣಬಸವೇಶ್ವರ ಸಂಸ್ಥಾನದ ಗುಡಿಯಿಂದ ನಾವು ಬೈಕ್ ರ್ಯಾಲಿ ಮಾಡಿ ಇಲ್ಲಿ ಬಸವೇಶ್ವರ ವೃತ್ತಕ್ಕೆ ಬಂದು ಅವರಿಗೆ ಮಾಲಾರ್ಪಣೆ ಮಾಡಿ 4ನೇ ವರ್ಷ ಪ್ರತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇವತ್ತು ಕೂಡ ನಾವೆಲ್ಲ ಮಹಿಳೆಯರು ಸೇರಿ ಇವತ್ತು ಬಸವೇಶ್ವರರಿಗೆ ಒಂದು ನಮ್ಮ ಗೌರವ ಸಮರ್ಪಣೆಯನ್ನು ಅರ್ಪಿಸಲಿಕ್ಕೆ ಬಂದಿದ್ದೀವಿ. ಇವತ್ತು ಹೇಳಬೇಕಂತಂದ್ರೆ ಇವತ್ತು ನಾವು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಬಹಳ ಇತಿಹಾಸದಲ್ಲಿ ಇದ್ದಾರೆ. ಅದರಲ್ಲಿ ಬಸವಣ್ಣನವರು ಕೂಡ ಒಬ್ಬರು. ಅದಕ್ಕಾಗಿ ನಾನು ಎಲ್ರಿಗೂ ಸಮಾಜದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ದೊಡ್ಡ ಒಂದು ಕ್ರಾಂತಿ ಮಾಡಿದಂಥ ಅಣ್ಣ ಬಸವಣ್ಣನವರು ಇವತ್ತು ಹೊರ ದೇಶದಲ್ಲಿ ಫಾರಿನ್ ಕಂಟ್ರಿಯಲ್ಲಿ ಕೂಡ ಇವತ್ತು ಬಸವಣ್ಣನವರು ಛಾಪು ಮೂಡಿಸಿದ್ದಾರೆ. ಅವ್ರದ್ದು ಅಲ್ಲಿ ಕೂಡ ಇವತ್ತು ಬಸವಣ್ಣನವರಿಗೆ ಅದ್ಧೂರಿಯಾಗಿ ಇವತ್ತು ಅಲ್ಲಿ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇವತ್ತು ಎಲ್ರಿಗೂ ಬಸವಣ್ಣನವರ ಕರ್ನಾಟಕ ಕಲಬುರಗಿ ಜಿಲ್ಲೆಯಿಂದ ಬಸವಣ್ಣನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಅಣ್ಣ ಬಸವಣ್ಣನವ್ರದ್ದು ವಿಶ್ವಗುರು, ಅವ್ರದ್ದು ಎಷ್ಟು ಕೋಟಿ ವರ್ಣನೆ ಮಾಡಿದ್ರು ಕಡಿಮೆ. ಅಣ್ಣವರು ಅಣ್ಣನವರು ಗುರುಗಳದು ಅವ್ರದ್ದು ಹೇಳೋದಷ್ಟು ವರ್ಣನೆ ಕಡಿಮೆ. ಅವ್ರದ್ದು ಮಾರ್ಗದರ್ಶನ ಕೊಟ್ಟಂತ ನಾವು ಯುವಕರಿಗೆ ಬೆಳೆದಂತ ಅವ್ರ ಹಾದಿ ಮೇಲೆ ಮಾರ್ಗದರ್ಶನ ಹೋಗ್ಬೇಕಂತ ವಿನಂತಿಸ್ತೇನೆ. ಎಲ್ಲರಿಗೆ ಧನ್ಯವಾದಗಳು. ಶ್ರೀ ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ನಮ್ಮ ಬಿಸಿಲು ನಾಡಿನಲ್ಲಿ ಎಲ್ಲಾ ಕಡೆ ಬರುವಂತ ಜನಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ತಣ್ಣನೆಯ ಪಾನೀಯಗಳು ಹಾಗೂ ಪ್ರಸಾದವನ್ನು ಸ್ವೀಕರಿಸಿ ಇರಲಂತಹ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ಎಲ್ಲರಿಗೂ ಶುಭವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿ ಜ್ಞಾನಕ್ಕೆ ಮೂಲ, ಬಸವನ ಕೀರ್ತಿ ಜ್ಞಾನಕ್ಕೆ ಮೂಲ, ಬಸವ ಎಂದು ಭಕ್ತಿ ಕಾಣಕ ತಿಳಿಸಿದ ಮಲ್ಲಿಕಾರ್ಜುನ. ಇಂದು ನಮ್ಮ ಕಲಬುರಗಿಯಲ್ಲಿ ಹಬ್ಬದ ವಾತಾವರಣ ಹೆಂಗಂದ್ರೆ ಬಸವ ಜಯಂತಿ ಅಂದ್ರೆ ಪ್ರಥಮವಾಗಿ ನೋಡ್ತಾ ಇರೋದು. ಇವತ್ತು ಜಗತ್ ಸರ್ಕಾರದಲ್ಲಿ ನಮ್ಗೆ ನೋಡ್ಬೇಕಾದ್ರೆ 2 ಕಣ್ಣುಗಳ ಸಾಲಲ್ದು. ಇವತ್ತು ಎಲ್ಲ ನೋಡಿದ್ರೆ ಜನ ಇದ್ದಾರೆ. ಹಬ್ಬ ಖುಷಿಯಿಂದ ಎಷ್ಟು ಖುಷಿ ಆಗ್ತಾ ಇದೆ. ಬೆಳಗಿನ ಜಾವ ನೋಡ್ಬೇಕಾಗಿತ್ತು, ಹೆಲಿಕಾಪ್ಟರ್ ಇಂದ ಪುಷ್ಪಶೋಣ ಆಯ್ತು. ಅದಂತೂ ಅದ್ಭುತ ಆಗಿತ್ತು. ಪ್ರಥಮ ಬಾರಿಗೆ ಗುಲ್ಬರ್ಗದಲ್ಲಿ ಆಗಿದ್ದು, ಬಸವಣ್ಣನ ಮೇಲೆ ಆಗಿದ್ದು ಫಸ್ಟ್ ಬಸವಗಳ ಮೇಲೆ ಆಗಿತ್ತು, ಸೆಕೆಂಡ್ ಗುಲ್ಬರ್ಗದಲ್ಲಿ ಆಗಿದೆ. ನಮ್ ಕಣ್ಣಾರೆ ನೋಡ್ತಾ ಇರೋದು. ಇಷ್ಟು ಜನ ಅಂತ ಇವತ್ತು ತುಂಬಾ ಕಲಬುರಗಿ ತುಂಬಾ ಜಾತ್ರೆನೇ ಇದೆ. ಎಲ್ಲಿ ನೋಡಿದ್ರೆ ವೆಹಿಕಲ್ ಜನ ಜಾಸ್ತಿ ಇದ್ದಾರೆ. ಇನ್ನು ಸಾಯಂಕಾಲ ಪ್ರೊಸೆಷನ್ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ. ಎಲ್ಲರೂ ಬರ್ಬೇಕು. ಮತ್ತೆ ಇನ್ನೊಂದು ಗುಲ್ಬರ್ಗದಲ್ಲಿ ಮೇನ್ ರೋಡ್ ಅಲ್ಲಿ ಪ್ರತಿ ಹೆಜ್ಜೆಲ್ಲೂ ಅನ್ನದಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟೆ ಬಸವ, ಕಾಲಿಲ್ಲದವರಿಗೆ ಕಾಲು ಕೊಟ್ಟೆ ಬಸವ, ಕೈ ಇಲ್ಲದವರಿಗೆ ಕೈಯ ಕೊಟ್ಟೆ ಬಸವ, ಎನ್ನ ಕಣ್ಣು ಕಾಲಿಂಗೆ ನೀನೇ ಬಸವ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇಲ್ಲಿ ಕಣ್ಣಿಲ್ಲ ಅಂತ ಅಂದ್ರೆ ಇಲ್ಲಿ 800 ವರ್ಷಗಳ ಹಿಂದೆ ಯಾರೂ ಸಹ ಸಂಸ್ಕೃತದಲ್ಲಿ ಬರೆದಂತ ವೇದಗಳನ್ನ ಓದಕ್ಕಾಗ್ತಿರ್ಲಿಲ್ಲ. ಎಲ್ಲ ಒಂದು ಶ್ರೇಣೀಕೃತ ಸಮಾಜದಲ್ಲಿ ಎಲ್ಲರೂ ಸಹ ಒಂದು ದೇವರನ್ನು ಪೂಜಿಸೋ ಅಂತ ಒಂದು ಮಂತ್ರವನ್ನು ಅವರು ಕೊಟ್ರು. ಇದಕ್ಕೆ ಸಹ ಏನ್ ಹೇಳ್ತೀವಿ ಅಂತ ಅಂದ್ರೆ ಬಸವಣ್ಣನವರು ಎಲ್ಲರಿಗೂ ಸಮಾನವಾಗಿ ಕಣ್ಣನ್ನ ಕೊಟ್ರು. ಅಂದ್ರೆ ಧರ್ಮ ಅನ್ನವನ್ನು
ಧರ್ಮ ಅಂತ ಅನ್ನೋ ಒಂದು ಕಣ್ಣನ್ನು ಎಲ್ಲಾ ಜನರಿಗೆ ಕೊಟ್ರು. ಹಾಗೆ ಯಾರು ಸಹ ದೇವಸ್ಥಾನದ ಒಳಗೆ ಹೋಗಕ್ ಆಗ್ತಿರ್ಲಿಲ್ಲ, ಎಲ್ಲಾ ಕೀಳು ಜನರಿಗೆ ಹೊರಗಿಡ್ತಾ ಇದ್ರು. ಆದ್ರೆ ಬಸವಣ್ಣನವರು ತಾವೇ ಪೂಜೆ ಮಾಡುವಂತಹ ಸಮಾನತೆಯನ್ನು ಸಾರುವಂತಹ ಇಷ್ಟಲಿಂಗವನ್ನು ಕೊಟ್ರು. ಅದಕ್ಕೆ ಸಹ ಹೇಳ್ತೀವಿ, ಕಾಲನ್ನು ಸಹ ಯಾರು ಎಲ್ಲಾ ಸಮಾಜದವರಿಗೂ ದೊರಕುವಂತೆ ಮಾಡುವಂತ ಒಂದು ಸಮಾನತೆಯನ್ನು ಬಸವಣ್ಣನವರು ಇಲ್ಲಿ ಎಲ್ಲರಿಗೂ ಕೊಟ್ರು ಅಂತ ಹೇಳ್ತಾ, ಇಲ್ಲಿ ವಿಶ್ವಗುರು, ಸಮಾನ ಮಾನವತಾವಾದಿ ಹಾಗೂ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರ ಜಯಂತಿಯನ್ನು ನಾವು ಎಲ್ಲರೂ ಸಮಾನವಾಗಿ ಆಚರಣೆ ಮಾಡಬೇಕು ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಜಯವಾಗಲಿ. ಮಾನವತಾವಾದಿ ಬಸವಣ್ಣನವರಿಗೆ ಜಯವಾಗಲಿ. ಮಾನವತಾವಾದಿ ಬಸವಣ್ಣನವರಿಗೆ ಜಯವಾಗಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮಂತು ಬಸವಣ್ಣ, ದ್ವಿತೀಯಂತ ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಗವತನಾಥನ ಗುರುವೇ ಯೋಗಿನಾಥ. ಸೃಷ್ಟಿಕರ್ತ ಲಿಂಗದೇವರನ್ನು ಹಾಗೂ ಧರ್ಮಗುರು ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ, ಪರಮ ಪೂಜ್ಯ ಮಾತಾಜಿ ಹಾಗೂ ಅಪ್ಪಾಜಿಯವರನ್ನು ಧ್ಯಾನಿಸುತ್ತಾ, ಹಾಗೂ ಈಗ ಎಲ್ಲ ಶರಣರಿಗೂ ಶರಣ ವಂದಿಸುತ್ತಾ, ನಾವು 893ನೇ ಬಸವ ಜಯಂತಿಯ ಸರ್ವರಿಗೂ ಹಾರ್ದಿಕ ಶುಭಾಶಯಗಳೆಂದು ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗನಾಂಬಿಕ ಮಹಿಳಾ ಗಣವತಿಯಿಂದ ಸರ್ವರಿಗೂ ಶರಣಾರ್ಥಿಯನ್ನು ಸಲ್ಲಿಸುತ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.